ಸ್ನೇಹಿತರೆ ನಮಸ್ಕಾರ. ನಾನು ಇದ್ದೀನಿ ಸರ್ಕಾರಿ ಪ್ರೌಢಶಾಲೆ ಮಾಯಗನಹಳ್ಳಿ, ರಾಮನಗರ, ಬೆಂಗಳೂರು ದಕ್ಷಿಣ ಜಿಲ್ಲೆಯ ಹತ್ರ ಇದ್ದೀನಿ. ಸರ್ಕಾರಿ ಶಾಲೆ ಅಂತಕ್ಕಂತಂದರೆ ಕೆಲವರು ಎಷ್ಟೋ ಜನ ಕ್ಲೀನ್ ಇಲ್ಲ ಹಾಗೆ ಹೀಗೆ ಅಂತ ಹೇಳ್ತಾರೆ. ಬಟ್ ಇದೆಲ್ಲ ಆರೋಪಗಳು ಕೂಡ ತುಂಬ ದೂರದಲ್ಲಿದೆ. ಯಾಕೆಂತಂದರೆ ಪ್ರಕೃತಿ ಮಡಿಲನ್ನು ಎಲ್ಲಿ ಸೃಷ್ಟಿ ಮಾಡಿದ್ದಾರೆ ಅಂತಂದರೆ ಈ ನಮ್ಮ ಶಾಲೆಯಲ್ಲಿ ಕೂಡ ನಾವು ಇದನ್ನು ನೋಡ್ಬೋದು. ಅತ್ಯಂತ ಅದ್ಭುತವಾಗಿ ಮರಗಿಡಗಳನ್ನು ಬೆಳೆಸಿ ರಸ್ತೆ ಬದಿಯಲ್ಲೂ ಕೂಡ ತುಂಬ ದೊಡ್ಡದಾಗಿ ಮರಗಳನ್ನು ಬೆಳೆಸಿದ್ದಾರೆ. ಇಲ್ಲಿ ನೋಡಿ ನೀವು ಕಾಣಿಸ್ಬೋದು. ಈಗ ಹೇಳ್ತಾನೆ, ದಡ್ಡ ಅಲಿಯುತ್ತಾನೆ ಜಾಣ ಪ್ರಯಾಣ ಮಾಡುತ್ತಾನೆ ಅಂತೇಳಿ. ಈ ರೀತಿ ಒಂದು ಮನುಷ್ಯನಿಗೆ ತಿಳುವಳಿಕೆ ನೀಡ್ತಕ್ಕಂಥ ಒಂದು ಫಲಕಗಳು ಕೂಡ ಇಲ್ಲಿ ನೀವು ಕಾಣ್ಬೋದು. ಸರ್ಕಾರಿ ಶಾಲೆ ಅಂತ ಎಷ್ಟೋ ಜನ ಮೂಗು ಮುರಿತಾರೆ, ಆದರೆ ಇಲ್ಲಿ ನೀವು ನೋಡ್ಬೋದು ಅದಕ್ಕೆಲ್ಲ ವಿರುದ್ಧವಾಗಿದೆ. ಇಲ್ಲಿ ಪರಿಸರ ಯಾವ ರೀತಿ ಇದೆ ಅಂತಂದರೆ ಪ್ರತಿಯೊಂದು ಗಿಡಗಳಿಗೂ ಕೂಡ ಅದರದ್ದೇ ಆದ ಒಂದು ವೈವಿಧ್ಯ ಇರುತ್ತಲ್ಲ, ಅದನ್ನು ಕೂಡ ಇಲ್ಲಿ ತೋರಿಸಿದ್ದಾರೆ. ಹಾಗೆ ಒಳಗಡೆ ಬರ್ತಾ ಇದ್ದರೆ ಎಂಟ್ರೆನ್ಸಲ್ಲಿ ಸ್ಟಾರ್ಟಿಂಗಲ್ಲಿ ಬಂತು ಅಂತಂದರೆ ಈ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಂದ ಸ್ವಲ್ಪ ದೂರದಲ್ಲೇ ಇದೆ. ಮತ್ತು ಈಗ ಸರ್ಕಾರಿ ಪ್ರೌಢಶಾಲೆ ಇಲ್ಲಿ ಮಾಯಗನಹಳ್ಳಿ ಇದೆ. ಸುಗ್ನಹಳ್ಳಿ ಹತ್ತಿರದಲ್ಲಿ ಬರತಕ್ಕಂಥದ್ದು ಸರ್ಕಾರಿ ಪದವಿ ಪೂರ್ವ ಕಾಲೇಜು. ನಾವು ನೋಡ್ತಕ್ಕಂಥ ಪ್ರತಿಯೊಂದು ಗಿಡದ ಬಗ್ಗೆಯೂ ಕೂಡ ಇಲ್ಲಿ ಮಾಹಿತಿ ನೋಡಲಿಕ್ಕೆ ಅಂತೇಳಿ ಪ್ರತಿಯೊಂದು ಗಿಡದಲ್ಲೂ ಕೂಡ ಸ್ಕ್ಯಾನರ್ಗಳನ್ನ ಅಳವಡಿಸಿದ್ದಾರೆ. ಮತ್ತು ಹಾಗೆ ಔಷಧಿ ಗಿಡಗಳ್ಯಾವುವು, ದಿನಬಳಕೆ ಗಿಡಗಳ್ಯಾವುವು, ಅದರ ಒಂದು ಪ್ರಯೋಜನ ಏನು, ಅದು ಕೈ ತೋಟವನ್ನು ಯಾವ ರೀತಿ ನಾವು ಮೇಂಟೈನ್ ಮಾಡಬೇಕು ಅನ್ನೋದನ್ನು ನಾವಿಲ್ಲಿ ಪೂರ್ತಿ ನೋಡಿ ತಿಳ್ಕೊಳ್ಬೇಕು. ಎಲ್ಲ ಕೂಡ ಮಕ್ಕಳು ಕೂಡ ಇದನ್ನು ಮೇಂಟೈನ್ ಮಾಡ್ತಾರೆ. ಮಕ್ಕಳು ಇದನ್ನು ತುಂಬ ಮೇಂಟೈನ್ ಮಾಡಿದ್ದಾರೆ. ನಾವು ನೋಡ್ತಾ ಹೋಗ್ಬೋದು. ಈಗ ತ್ಯಾಗದ ಮರ ಆಗಿರ್ಬೋದು. ತ್ಯಾಗದ ಮರ ಏನು ಕೆಲವರಿಗೆ ಗೊತ್ತಿರ್ತದೆ, ಮರದ ಬಗ್ಗೆ ಏನು ಗೊತ್ತಿರೋದಿಲ್ಲ. ಅದರ ಬಗ್ಗೆ ಒಂದು ಮಾಹಿತಿನ ಕೊಡ್ತಕ್ಕಂಥದ್ದು ಒಂದು ಸ್ಕ್ಯಾನರ್ಗಳನ್ನು ಅಳವಡಿಸಿದ್ದಾರೆ. ಮತ್ತು ಹಾಗೆ ಇನ್ನೂ ತಿಳಿತಾ ಹೋಯಿತು ಅಂತಂದರೆ ಈ ಶಾಲೆಯ ಬಗ್ಗೆಯೂ ಕೂಡ ಅತ್ಯಂತ ಅದ್ಭುತವಾದ ಒಂದು ಬ್ಯಾಕ್ಗ್ರೌಂಡ್ ಇದೆ. ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡೋದ್ರ ಬಗ್ಗೆ ಉತ್ತಮ ಫಲಿತಾಂಶವನ್ನು ಕೂಡ ನಾವಿಲ್ಲಿ ನೋಡ್ಬೋದು ಪೂರ್ತಿ. ಹಾಗೆ ಮುಂದೆ ಬಂತು ಅಂತಂದರೆ ಎಂಟ್ರೆನ್ಸಲ್ಲಿ ಮಕ್ಕಳಿಗೆ ಕುಳಿತು ಊಟ ಮಾಡ್ತಕ್ಕಂಥ ಜಾಗ ಕೂಡ ಅಷ್ಟೇನೆ ಅತ್ಯಂತ ಅದ್ಭುತವಾಗಿದೆ ಜಾಗ. ಮತ್ತು ಹಾಗೆ ವಿಶ್ರಾಂತಿ ತಗೊಳ್ಳೋದಕ್ಕೂ ಕೂಡ ಪ್ರಕೃತಿ ಮಡಿಲು ಇಲ್ಲಿ ಮೈಚಾಚಿ ನಿಂತಿದೆ. ನಾವು ನೋಡ್ಬೋದು ಪ್ರತಿಯೊಂದು ಮರದಲ್ಲೂ ಕೂಡ ಯಾವುದೇ ಅದಕ್ಕೆ ಏನು ಸಂಬಂಧಪಟ್ಟಿದೆ, ಅದರ ಮಾಹಿತಿ ಏನು, ಅದರದ ಒಂದು ಪ್ರಯೋಜನಗಳೇನು, ಅದರ ಬಗ್ಗೆ ತಿಳಿಸೋಂಥ ಕಾರ್ಯವನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾವುದೇ ರೀತಿ ಒಂದು ನಾವೇನು ಹೇಳ್ತೀವಿ ಖಾಸಗಿ ಶಾಲೆಗಳು ಏನಿಲ್ಲ ಇದ್ರ ಮುಂದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಹಾಗೆ ಮುಂದುವರಿತಾ ಬಂತು ಅಂತಂದರೆ ಸ್ವಚ್ಛತೆ ಅತ್ಯಂತ ನಿರ್ಮಲವಾಗಿ ಇದನ್ನು ಕ್ಲಿಯರ್ ಕಟ್ಟಾಗಿ ಇದನ್ನು ಮೇಂಟೈನ್ ಮಾಡಿದ್ದಾರೆ. ನಾವು ನೋಡ್ಬೋದು ಯಾವುದೇ ಗಿಡದಲ್ಲಿ ಗಲೀಜುಗಳಿಲ್ಲ. ಗಿಡವನ್ನು ಅತ್ಯಂತ ಉತ್ತಮವಾಗಿ ಬೆಳೆಸಿದ್ದಾರೆ. ಮತ್ತು ಹಾಗೆ ಅಡಿಕೆ ಮರಗಳಾಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದು ರೀತಿಯ ಮಾಹಿತಿಯನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಹಾಗೆ ಮುಂದುವರಿತಾ ಬಂತು ಅಂತಂದರೆ ಇದನ್ನೆಲ್ಲ ಮೇಂಟೈನ್ ಮಾಡಿರ್ತಕ್ಕಂಥವ್ರು ಹೇಮಲತಾ ಅಂತೇಳಿ ಸರ್ಕಾರಿ ಮುಖ್ಯ ಶಿಕ್ಷಕರು. ಹೀಗಾಗಿ ಮುಂದೆ ಮುಂದುವರಿತಾ ಇದ್ದಾರೆ ಅಂತಂದರೆ ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು ಮುಂದುವರಿಬೇಕು ಅಂದರೆ ಆಯುರ್ವೇದ ಕೂಡ ಅಷ್ಟೇ. ಬೇಕಾದಂಥ ತರಕಾರಿಗಳಾಗಿರ್ಬೋದು, ವಸ್ತುಗಳಾಗಿರ್ಬೋದು, ಮತ್ತು ಇನ್ನೂ ಹಲವಾರು ಗಿಡಗಳಾಗಿರ್ಬೋದು. ನೋಡಿ ಇಲ್ಲಿ ಹೇಳ್ಬೋದು ಗಿಡಗಳನ್ನು ಏನು ನಮಗೆ ಪ್ರಯೋಜನಕ್ಕೆ ಬರುತ್ತೋ ಹಸಿರು ಗಿಡಗಳನ್ನು ಹಾಕಿದ್ದಾರೆ. ಇಲ್ಲಿ ಕುಂಬಳಕಾಯಿ ಗಿಡಗಳು. ಮತ್ತು ಹಾಗೆ ಮುಂದೆ ಹೋಯ್ತು ಅಂದರೆ ಅರಿಶಿಣ. ನಮ್ಗೆ ಅಡುಗೆಗೆ ಏನು ಬೇಕು, ಮಕ್ಕಳಿಗೆ ಆರೋಗ್ಯಕರವಾಗಿ ಯಾವ ರೀತಿ ನಾವು ಅಡುಗೆಗೆ ಏನೇನು ಬಳಸ್ತೀವಿ ಆ ಸಾಂಬಾರು ಪದಾರ್ಥಗಳನ್ನು ಮತ್ತು ಹಾಗೆ ಸೊಪ್ಪುಗಳನ್ನು ಇಲ್ಲೇ ಬೆಳ್ಕೊಳ್ತಾರೆ. ಮಕ್ಕಳು ಕೈ ತೋಟದಲ್ಲೇ ಬೆಳ್ಕೊಳ್ತಾರೆ. ಅದನ್ನು ಕೂಡ ತುಂಬ ಅದ್ಭುತವಾಗಿ ಮೇಂಟೈನ್ ಮಾಡಿದ್ದಾರೆ. ನಾವು ನೋಡ್ಬೋದು ಹೂವನ್ನು ಕೂಡ ಇಲ್ಲಿ ಬೆಳೆಸಿದ್ದಾರೆ. ಮುಂದುವರೆದಂತೆ ಹಿಂದೆ ಆಯುರ್ವೇದ ಗಿಡಗಳಿದೆ ಅಂತ ಹೇಳ್ತಾರೆ. ಅದನ್ನು ಕೂಡ ನಾವು ನೋಡ್ಕೊಂಡು ಬರೋಣ. ಹಿಂದೆ ಹೋಗೋಣ. ಶಾಲೆ ಹಿಂಬದಿಯಲ್ಲೂ ಕೂಡ ಒಂದು ಮಿನಿ ಕೈತೋಟವನ್ನೇ ಮಾಡಿದ್ದಾರೆ. ಕೈತೋಟ ಅದಕ್ಕೆ ನಿಜವಾಗ್ಲೂ ಅತ್ಯಂತ ಒಂದು ಸಣ್ಣದಾಗಿ ಒಂದು ವನವನ್ನೇ ಸೃಷ್ಟಿ ಮಾಡಿದ್ದಾರೆ. ನಾವು ನೋಡ್ಬೋದು ಮುಂದೆ ಹೊಂಗೆ ಮರ, ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳು. ಇನ್ನೂ ಟ್ಯಾಗ್ಗಳನ್ನು ಇಲ್ಲಿ ಅಳವಡಿಸಿಲ್ಲ, ಬಟ್ ಮುಂದೆ ಎಲ್ಲ ರೀತಿಯ ಗಿಡಗಳಿಗೂ ಟ್ಯಾಗ್ಗಳನ್ನು ಅಳವಡಿಸಿದ್ದಾರೆ. ನೇರಳೆ ಮರಗಳು, ಮತ್ತು ಹಾಗೆ ಬಾದಾಮಿ ಮರ ಅಂತ ಹೇಳ್ತೀವರಲ್ಲ ಅದು, ತೆಂಗಿನ ಮರ, ಹೊಂಗೆ ಮರಗಳು. ಮತ್ತು ಹಾಗೆ ಮುಂದುವರಿತಾರೆ ನಾವು ನೋಡ್ಬೋದು ನಿಂಬೆ ಹಣ್ಣಿನ ಮರ ಆಗಿರ್ಬೋದು, ಎಳ್ಳಿಕಾಯಿ ಮರ ಆಗಿರ್ಬೋದು, ತೇಗದ ಮರಗಳು. ಅಂದರೆ ಪ್ರಕೃತಿಗೆ ಸಂಬಂಧಪಟ್ಟಂತೆ ಎಲ್ಲ ರೀತಿ ಗಿಡಗಳನ್ನು ನಾವು ಇಲ್ಲಿ ನೋಡ್ಬೋದು. ಮಕ್ಕಳಿಗೆ ಆರೋಗ್ಯಕರವಾಗಿ ಆಹಾರಕ್ಕೆ ಬೇಕಾದಂಥ ತರಕಾರಿಗಳನ್ನು ಕೂಡ ಇಲ್ಲೇ ಬೆಳ್ಕೊಳ್ತಾರೆ. ಉಳ್ಳಿ ಗಿಡ ಈಗಿನ್ನೂ ಸ್ವಲ್ಪ ಒಂದು ಪ್ರವರ್ಧಮಾನಕ್ಕೆ ಬೆಳೀತಾ ಇದೆ. ಮತ್ತು ಹಾಗೆ ಮುಂದಿನ ಫ್ಯೂಚರಲ್ಲಿ ಈ ಸಪೋಟ ಆಗಿರ್ಬೋದು, ಸೀತಾಫಲ ಆಗಿರ್ಬೋದು ನಾವಿಲ್ಲಿ ನೋಡಿ ಸಿಗ್ತವೆ ಪೂರ್ತಿ. ನೋಡಿ ಸಪೋಟ ಗಿಡಗಳು. ಈ ರೀತಿ ಹಲವಾರು ಪ್ರಯೋಜನಕ್ಕೆ ಬರತಕ್ಕಂಥವು ಸಂಪೂರ್ಣವಾಗಿ ಆರೋಗ್ಯಯುತವಾದ ಒಂದು ವಾತಾವರಣದಲ್ಲಿ, ಅಂತಂದರೆ ಯಾವುದೇ ರೀತಿ ಕೆಮಿಕಲನ್ನು ಬಳಸದೇ ಮಕ್ಕಳಿಗೆ ಬೇಕಾದಂಥ ಎಲ್ಲ ರೀತಿ ತರಕಾರಿಗಳನ್ನ ಇಲ್ಲೇ ಬೆಳ್ಕೊಳ್ಬೇಕು ಅಂತೇಳಿ ಒಂದು ತುಂಬ ಅದ್ಭುತವಾಗಿ ಒಂದು ಕೈತೋಟವನ್ನು ಕೂಡ ಇಲ್ಲಿ
ಮಾಡಿದ್ದಾರೆ. ನಾವು ಅಂದ್ಕೊಳ್ತೀವಿ ಖಾಸಗಿ ಶಾಲೆಗಳ ಎಷ್ಟು ಹಾಗೆ ಹೀಗೆ ಅಂತ. ನಿಜವಲ್ಲೂ ಹೇಳಬೇಕು ಅಂತಂದರೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಇರ್ತಕ್ಕಂಥ ಉತ್ತಮ ಸೌಲಭ್ಯ ನಮಗೆಲ್ಲೂ ಸಿಗೋದಿಲ್ಲ. ಬಟ್ ನಾವು ನೋಡೋ ರೀತಿ ಬದಲಾಗಬೇಕು ಅಷ್ಟೇ ಅಲ್ವಾ. ಈಗ ಅಲ್ಲೇ ಹುಳ್ಳಿ ಗಿಡ ಸಂಪೂರ್ಣ ಅಲ್ಲೇ ಹೂವು ಬಿಟ್ಟಿದೆ, ನಾನು ನೋಡ್ಬೋದು. ಹೂವು ಕೂಡ ಇದೆ, ನೆಲ್ಲಿ ಗಿಡ ಇದೆ. ಇಲ್ಲೇ ನಾನು ಸುಮಾರು ಅತ್ಯಂತ ಅದ್ಭುತವಾದ ಒಂದು ವಾತಾವರಣ, ಒಂದು ಮಿನಿ ಕಾಡನ್ನೇ ನೋಡಿದಷ್ಟು ನನಗೆ ಅನುಭವ ಆಯಿತು. ಸುತ್ತಲೂ ಕೂಡ ಹಸಿರು ಹೊದಿಕೆ, ಮಕ್ಕಳಿಗೆ ಬೇಕಾದಂಥ ಒಬ್ಬ ಮನುಷ್ಯನಿಗೆ ಏನು ಆರೋಗ್ಯಕ್ಕೆ ಬೇಕು ಆ ವಾತಾವರಣ ಸಂಪೂರ್ಣವಾಗಿ ನಾವಿಲ್ಲಿ ನೋಡ್ಬೋದು. ನೀರಿನ ವ್ಯವಸ್ಥೆ ಆಗಿರ್ಬೋದು, ಮಕ್ಕಳಿಗೆ ಕುಡಿಲಿಕ್ಕೆ ನೀರಿನ ವ್ಯವಸ್ಥೆ, ಮತ್ತು ಗಿಡಕ್ಕೆ ಹಾಕಲಿಕ್ಕೆ ನೀರಿನ ವ್ಯವಸ್ಥೆ ಎಲ್ಲವೂ ಕೂಡ ನಾವಿಲ್ಲಿ ನೋಡ್ಬೋದು. ಹಾಗೆ ಮುಂದೆ ಬಂದರೆ ನೋಡಿ ಸೀಬೆಹಣ್ಣಿನ ಗಿಡಗಳಾಗಿರ್ಬೋದು. ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದರೆ ಒಂದು ಮಿನಿ ಅರಣ್ಯ ಅಂತಂದರೆ ಚಿಕ್ಕದೊಂದು ಕಾಡು ಥರ ಇದನ್ನು ಸೃಷ್ಟಿ ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ಶ್ರಮ ಕೂಡ ತುಂಬ ಚೆನ್ನಾಗಿದೆ. ಜೊತೆಯಲ್ಲಿ ಮಕ್ಕಳಿಗೆ ನಾವು ಏನು ಪ್ರಕೃತಿಯ ಬಗ್ಗೆ ಒಂದು ಅರಿವನ್ನು ಮೂಡಿಸ್ಬೇಕು, ಅದೆಲ್ಲವನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಹೌದಲ್ವಾ. ಯಾವತ್ತಿಗೂ ಕೂಡ ನಾವು ಬೆಳೀತಕ್ಕಂಥ ಪರಿಸರದಲ್ಲಿ ಈ ನಮಗೆ ಮತ್ತು ಪರಿಸರಕ್ಕೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಆ ರೀತಿ ನಾವು ಪರಿಸರನ ಕಾಪಾಡ್ಕೊಳ್ತಾ ಹೋಗಬೇಕು. ಸ್ನೇಹಿತರೆ, ಈ ಶಾಲೆ ಬಗ್ಗೆ ಇನ್ನೊಂದಷ್ಟು ಹೇಳಬೇಕು ಅಂತಂದರೆ ಬನ್ನಿ ಒಂದಷ್ಟು ಜನ ಮಕ್ಕಳನ್ನ ನಾವಿಲ್ಲಿ ಸಂದರ್ಶನ ಮಾಡಿ ನೋಡೋಣ. ಈ ಭಾಗದ ಕೊನೆಯಲ್ಲಿ ನಾವು ನೋಡ್ಬೋದು ಮಕ್ಕಳಿಗೆ ಊಟಕ್ಕೆ ಕೂತ್ಕೊಳ್ಳಿಕ್ಕೂ ಕೂಡ ತುಂಬ ಸುಸಜ್ಜಿತ ಒಂದು ಸ್ಥಳ ಇದೆ. ಕಂಪ್ಲೀಟಾಗಿ ಇಲ್ಲಿಂದ ಏನು ಹೆಚ್ಚು ಕಮ್ಮಿ ಇಲ್ಲ ಇಡೀ ಶಾಲೆ ಮಕ್ಕಳು ಕೂಡ ಇಲ್ಲಿ ಕುಳಿತು ಊಟ ಮಾಡ್ಬೋದು. ಅದಕ್ಕಾಗಿ ಸಪ್ರೇಟ್ ಒಂದು ಜಾಗವನ್ನು ಕೂಡ ಇಲ್ಲಿ ಮಾಡಿದ್ದಾರೆ. ಮಕ್ಕಳೆಲ್ಲ ಊಟ ಮಾಡ್ತಾ ಇದ್ದಾರೆ. ಸಂದರ್ಶನ ಸಮರ್ಪಕವಾಗಿ ಸಾಧ್ಯವಾಗಲಿಲ್ಲ. ಹಾಗೆ ಅಲ್ಲಿ ಮುಂದೆ ಮಕ್ಕಳಿಗೆ ಊಟದ ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಚ್ಚುಕಟ್ಟಾಗಿ ನಿರ್ವಹಣೆ ಕೂಡ ಇಲ್ಲಿದೆ. ಅದನ್ನು ಕೂಡ ನಾವು ನೋಡ್ತಾ ಬರೋಣ. ಇಲ್ಲಿ ಹಾಗೆ ಮುಂದೆ ಬಂತು ಅಂತಂದರೆ ಸರ್ಕಾರಿ ಪ್ರದೇಶದಲ್ಲಿ ವಿಜ್ಞಾನ ಸರ್ ಎಂ ವಿಶ್ವೇಶ್ವರಯ್ಯ ಅವರ ವಿಜ್ಞಾನ ಕೇಂದ್ರ ಅಂತೇಳಿ ಒಂದು ಭಾಗನ ಕೂಡ ಡಿವಿಷನ್ ಕೂಡ ಇಲ್ಲಿ ಮಾಡ್ಕೊಂಡಿದ್ದಾರೆ. ಅದನ್ನು ಕೂಡ ನೀವು ನೋಡ್ಬೋದು ವಿಡಿಯೋಸ್ನಲ್ಲಿ. ಮತ್ತು ಹಾಗೆ ಏನು ಬರುತ್ತೆ ಈ ಊಟದ ವ್ಯವಸ್ಥೆ ಏನಿದೆ ಅದು ಕೂಡ ತುಂಬ ಅತ್ಯಂತ ಉತ್ತಮವಾಗಿದೆ. ಟೀಚರಲ್ಲಿ ಕುಳಿತು ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಇದು ನಮಗೆ ನಿಜವಾಗ್ಲೂ ಖುಷಿ ತರೋಂಥ ವಿಚಾರ. ಎಲ್ಲರೂ ಕೂಡ ಆರೋಗ್ಯದ ಕಡೆ ಗಮನ ಕೊಟ್ಟು ಒಂದು ಎಲ್ಲಿರುತ್ತೆ ನಮ್ಮ ವ್ಯವಸ್ಥೆ ಅನ್ನೋದನ್ನು ಅದನ್ನು ತಾವೇ ನಿಂತು ಅದನ್ನು ಒಂದು ನೋಡಿದ್ರೆ ತುಂಬ ಅತ್ಯಂತ ಉತ್ತಮವಾಗಿರುತ್ತೆ ಅನ್ನೋದು ಅವರ ಒಂದು ಆಶೆ ಆಗಿದೆ. ಯಾಕೆಂದರೆ 2024 ಕೆಲಸ ಮಾಡ್ತಾರೆ, 2 ವರ್ಷ ಅತ್ಯಂತ ಅದ್ಭುತವಾಗಿದೆ. ಮಕ್ಕಳನ್ನ ನೋಡ್ಬೇಕಂಥದ್ದು, ಮಕ್ಕಳಿಗೆ ಆರೋಗ್ಯದ ಅರಿವನ್ನು ಮೂಡಿಸ್ತಕ್ಕಂಥದ್ದು, ಮಕ್ಕಳಿಗೆ ಏನೇನು ಊಟ ಮಾಡಬೇಕಂತ ತಿಳಿ ಹೇಳ್ತಕ್ಕಂಥದ್ದು ಅದೆಲ್ಲವನ್ನು ಕೂಡ ಮುಖ್ಯ ಶಿಕ್ಷಕರು ಇಲ್ಲಿ ವಹಿಸ್ಕೊಂಡಿದ್ದಾರೆ. ನಿಜವಾಗ್ಲೂ ಒಂದು ಅತ್ಯಂತ ಅದ್ಭುತವಾದ ಒಂದು ಶಾಲೆ ಅಂತ ತಪ್ಪಲ್ಲ ಅದು. ತಾವು ಯಾವಾಗಲೂ ಕೂಡ ಸರ್ಕಾರಿ ಶಾಲೆಗಳನ್ನು ಹಾಗೆ ಹೀಗೆ ಅಂತ ಮಾತಾಡೋದು ಬದಲು ನಾವು ಎಷ್ಟು ಚೆನ್ನಾಗಿದ್ದೀವಿ, ನಮ್ಮ ಒಂದು ಕರ್ತವ್ಯ ಏನಂತ ಅರ್ಥ ಮಾಡ್ಕೊಳ್ಳೋದು ಮುಖ್ಯವಾಗಿರುತ್ತೆ ಅಲ್ವಾ. ಯಾವಾಗಲೂ ನಾವು ಖಾಸಗಿ ಶಾಲೆ ಹಿಂದೆನೇ ಓಡೋದನ್ನು ಬಿಟ್ಟು ಸರ್ಕಾರಿ ಶಾಲೆ ಕಡೆ ಮುಖ ಮಾಡಿ. ಯಾಕೆ ಅಂತಂದ್ರೆ ನಮ್ಮ ಪ್ರಪಂಚದಲ್ಲಿ ಎಲ್ಲ ಸಾಧಕರು ಕೂಡ ಲಿಸ್ಟಲ್ಲಿರೋದೇ ಸರ್ಕಾರಿ ಶಾಲೆ ಮಕ್ಕಳೇ ಅಲ್ವಾ. ಇಷ್ಟೊತ್ತು ನನ್ನ ವಿಡಿಯೋನ ನೋಡಿದ್ದೀರಿ. ಸರ್ಕಾರಿ ಶಾಲೆ ಬಗ್ಗೆ ಅಭಿಮಾನ ಇರ್ತಕ್ಕಂಥವ್ರು ಇದನ್ನು ಲೈಕ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಬರ್ತಕ್ಕಂಥ ಎಲ್ಲ ಹೊಸ ವಿಡಿಯೋಗಳು ನಿಮಗೆ ಬರ್ತವೆ. ನಿಮ್ಮ ಊರಿನಲ್ಲಿ ಯಾವ್ದಾರ ಒಂದು ಅತ್ಯಂತ ಸಾಧನೆ ಮಾಡ್ತಕ್ಕಂಥ ಸರ್ಕಾರಿ ಶಾಲೆ ಇದ್ದರೆ ನಮಗೆ ತಿಳಿಸಿ. ಆ ಮಕ್ಕಳಿಗೆ ಆರೋಗ್ಯ ಮತ್ತು ಪರಿಸರ ರಕ್ಷಣೆ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡೋ ಕೆಲಸವನ್ನು ನಾನು ಮಾಡ್ತೀನಿ. ನಿಮ್ಮ ಒಂದು ಸಾಧನೆಯನ್ನು ಕೂಡ ನಮ್ಮ ಜನಕ್ಕೆ ತಲುಪಿಸೋ ಕೆಲಸವನ್ನು ಮಾಡೋಣ. ಧನ್ಯವಾದಗಳು ಸ್ನೇಹಿತರೆ. ಶುಭ ದಿನ.